ಹಾಯ್ ಗೈಸ್, ನಮ್ಮ ಕನ್ನಡ ಇಂಡಸ್ಟ್ರಿಯ ನಟರು ತಮ್ಮ ನಟನ ಸ್ವರೂಪವನ್ನು ವಿಭಿನ್ನ ಪಾತ್ರಗಳನ್ನು ಮಾಡೋ ಮೂಲಕ ನಿರೂಪಿಸಿದ್ದಾರೆ. ಅದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ದರ್ಶನ್ ಅವರು ತಮ್ಮ ಕೆರಿಯರ್ ಅಲ್ಲಿ ಮಾಡಿದ ವಿಭಿನ್ನ ಪಾತ್ರ ಅಂದ್ರೆ ಅದು ನಮ್ಮ ಪ್ರೀತಿಯ ರಾಮು. ಈ ಸಿನಿಮಾದಲ್ಲಿ ದರ್ಶನ್ ಅವರು ಒಬ್ಬ ಅಂಧನ ಪಾತ್ರನ ಮಾಡಿ ತಮ್ಮ ನಟನ ಸ್ವರೂಪವನ್ನು ಎಲ್ರಿಗೂ ತೋರಿಸಿದ್ರು. ಈ ಸಿನಿಮಾ ಮಲಯಾಳಂ ಸಿನಿಮಾದ ರೀಮೇಕ್ ಆಗಿದೆ. ದರ್ಶನ್ ಅವರ ಅಭಿನಯಕ್ಕೆ ಒಂದು ಸಲಾಂ ಹೇಳಲೇಬೇಕು. ಆ ರೀತಿಯಾಗಿ ದರ್ಶನ್ ಅವರು ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ತಮ್ಮ ಕೆರಿಯರ್ ಅಲ್ಲಿ ಮೊದಲನೇದಾಗಿ ಹುಚ್ಚ ಸಿನಿಮಾದಲ್ಲಿ ಕಿಚ್ಚನ ಪಾತ್ರ ಮಾಡಿ, ಮೊದಲು ಕಾಲೇಜ್ ಹುಡುಗನಾಗಿ, ನಂತರ ಪ್ರೀತಿಯಲ್ಲಿ ಮೋಸ ಹೋದ ಹುಚ್ಚನ ಪಾತ್ರದಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಸ್ವಾತಿ ಮುತ್ತು ಸಿನಿಮಾದಲ್ಲೂ ಕೂಡ ಒಬ್ಬ ಮುಗ್ಧ ಮನಸ್ಸಿನ ಶಿವಯ್ಯನ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಎರಡೂ ಸಿನಿಮಾದಲ್ಲಿ ಸುದೀಪ್ ಅವರ ಅಭಿನಯ ವಿಭಿನ್ನವಾಗಿತ್ತು. ಉಪೇಂದ್ರ ಅವರು ಅನಾಥರು ಸಿನಿಮಾದಲ್ಲಿ ಒಬ್ಬ ಹೆಣ ಸುಡೋ ಮಧ್ಯೆ ಇರೋ ವ್ಯಕ್ತಿಗೆ ಯಾವುದೇ ಎಮೋಷನ್ ಇಲ್ಲದೆ ಇರೋ ಒಬ್ಬ ಹೈಪರ್ ಆಕ್ಟಿವ್ ವ್ಯಕ್ತಿಯ ಪಾತ್ರನ ಮಾಡಿದ್ದಾರೆ. ಮತ್ತೆ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಕುಷ್ಠರೋಗಿಯ ಪಾತ್ರನ ಮಾಡಿದ್ರು. ಅದು ಕೂಡ ತುಂಬಾ ಚಾಲೆಂಜಿಂಗ್ ಪಾತ್ರ ಆಗಿತ್ತು. ನಂತರ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಕೆರಿಯರ್ ಅನ್ನು ವಿಲನ್ ಆಗಿ ಆರಂಭಿಸಿದ್ರು. ಆದರೂ ಕೊನೆಗೆ ಕಾಮಿಡಿಯನ್ ಪಾತ್ರಕ್ಕೆ ಮಾತ್ರ ಸೀಮಿತ ಆಗಿದ್ರು. ಆದ್ರೆ ಮನ್ಮಥ ಅನ್ನೋ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಒಬ್ಬ ವಿಕಲಚೇತನ ಪಾತ್ರನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಡಬಲ್ ಆಕ್ಟಿಂಗ್ ನ ಮಾಡಿದ್ದಾರೆ. ಒಂದು ಕಾಲೇಜ್ ಹುಡುಗನ ಪಾತ್ರ, ಇನ್ನೊಂದು ವಿಕಲಚೇತನನ ಪಾತ್ರವಾಗಿದೆ. ಜಗ್ಗೇಶ್ ಅವರು ಅಂದ್ರೆ ಕೇವಲ ಕಾಮಿಡಿ ಸಿನಿಮಾಗಳಿಗೆ ಮಾತ್ರ ಸೀಮಿತ ಮಾಡಿದ್ರು ಅನ್ನೋವ್ರಿಗೆ ಜಗ್ಗೇಶ್ ಅವರು ಈ ಸಿನಿಮಾದ ಮೂಲಕ ಸರಿಯಾಗಿ ತಿರುಗೇಟು ಕೊಟ್ಟಿದ್ರು. ಸಂಚಾರಿ ವಿಜಯ್ ಅವರು ನಾನು ಅವನಲ್ಲ ಅವಳು ಅನ್ನೋ ಸಿನಿಮಾದಲ್ಲಿ ಮಂಗಳಮುಖಿಯ ಪಾತ್ರನ ನಿರ್ವಹಿಸಿದ್ದಾರೆ. ಈ ಸಿನಿಮಾದ ಇವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮತ್ತೆ ತಲೆದಂಡ ಸಿನಿಮಾದಲ್ಲೂ ಕೂಡ ಸಂಚಾರಿ ವಿಜಯ್ ಅವರು ವಿಭಿನ್ನ ಪಾತ್ರನ ಮಾಡಿದ್ದಾರೆ. ಜಯಲಲಿತಾ ಸಿನಿಮಾದಲ್ಲಿ ಶರಣ್ ಅವರು ಹುಡುಗಿ ಪಾತ್ರನ ನಿರ್ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಮತ್ತೆ ಕಾಮಿಡಿ ಟೈಮಿಂಗ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಶಿವಣ್ಣ ಅವರು ಮಾಡದೇ ಇರೋ ಪಾತ್ರನೇ ಇಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳನ್ನ ಮಾಡ್ತಾ ನಮ್ಮನ್ನ ಇಷ್ಟು ವರ್ಷಗಳ ಕಾಲ ರಂಜಿಸಿದ್ದಾರೆ. ಹಲವಾರು ರೀತಿಯ ವೇಷಗಳನ್ನ ಕೂಡ ಶಿವರಾಜ್ ಕುಮಾರ್ ಅವರು ತಮ್ಮ ಸಿನಿಮಾಗಳಲ್ಲಿ ಧರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಕವಚ ಸಿನಿಮಾದಲ್ಲಿ ಶಿವಣ್ಣ ಅವರು ಒಬ್ಬ ಬ್ಲೈಂಡ್ ಅಂದ್ರೆ ಕುರುಡನ ಪಾತ್ರನ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಇಷ್ಟು ನಮ್ಮ ಕನ್ನಡದ ನಟರು ಮಾಡಿರುವ ವಿಭಿನ್ನ ಪಾತ್ರಗಳಾಗಿವೆ. ಈ ಎಲ್ಲ ಪಾತ್ರಗಳು ಕೇವಲ ಪಾತ್ರಗಳಲ್ಲವು, ಅವರ ನಟನೆಯ ಕೆಪಾಸಿಟಿಯನ್ನು ತೋರಿಸಿರುವಂತಹ ಸಿನಿಮಾಗಳಾಗಿವೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾರ್ಮಲ್ ಆಗಿ ಬೇರೆ ರೀತಿಯ ಪಾತ್ರಗಳು ಮಾಡೋದು ಈಸಿ, ಆದ್ರೆ ಈ ಈ ಎಲ್ಲಾ ಪಾತ್ರಗಳು ವಿಭಿನ್ನ ಪಾತ್ರಗಳು ಒಂದು ಚಾಲೆಂಜಿಂಗ್ ರೀತಿಯಲ್ಲಿರುವಂತಹ ಪಾತ್ರಗಳಾಗಿವೆ. ಅದನ್ನು ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಸಹ ಹೇಳ್ಬೋದು. ಇಷ್ಟು ನಮ್ಮ ಕನ್ನಡದ ನಟರು ಮಾಡಿರುವ ವಿಭಿನ್ನ ಪಾತ್ರಗಳಾಗಿವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗ್ತಾ ಇರೋಣ.